ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ತುಂಬ ದಿನ ಆದಮೇಲೆ ವಿಡಿಯೋ ಶೂಟ್ ಮಾಡಿರೋದು. ಬಿಕಾಸ್ ನಾನು ಎಲ್ಲೂ ಹೊರಗಡೆ ಹೋಗ್ತಿಲ್ಲ ಒಂದು, ಆ್ಯಂಡ್ ಆಲ್ಸೋ ಫೋನಲ್ಲಿ ಸ್ಟೋರೇಜ್ ಎಲ್ಲ ಇನ್ನೊಂದು. ಸೀರಿಯಸ್ಲಿ ಸಿಕ್ಕಾಪಡೆ ಬೇಜಾರಾಗ್ತಿದೆ, ಅಷ್ಟು ಸ್ಟೋರೇಜ್ ಇಶ್ಯೂ ಗುರು ಈ ಫೋನಲ್ಲಿ. ಸೊ ಅದಕ್ಕಾಗಿಯೇ ಹೊಸದೇನೋ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಫಿಂಗರ್ ಕ್ರಾಸ್ಡ್, ಆದಷ್ಟು ಬೇಗ ತೊಗೊತೀನಿ, ನಿಮಗೆ ಒಳ್ಳೊಳ್ಳೆ ವಿಡಿಯೋ ಕೊಡ್ತೀನಿ. ಸೊ ಲೆಟ್ ಗೆಟ್ ಇನ್ ಟು ಟುಡೇಸ್ ವಿಡಿಯೋ. ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ಟೈಟಲಲ್ಲಿ ತಮ್ಲೈಲಲ್ಲಿ ನೋಡೇ ಇರ್ತೀರ. ಓಮ್ ಕಲೆಕ್ಷನ್ ಬ್ಲಾಗ್ ಆಗಿರುತ್ತೆ. ಬಿಕಾಸ್ ಓಮ್ ಕಲೆಕ್ಷನ್ ಬಂದ್ಬಿಟ್ಟು ಒನ್ ಸ್ಟಾಪ್ ಡೆಸ್ಟಿನೇಷನ್ ಥರ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾವು ಮೋಸ್ಟ್ಲಿ ಅಲ್ಲಿಗೆ ಹೋಗ್ತೀವಿ. ಬಟ್ ಈ ಸಲ ಅಂತೂ ತುಂಬ ಒಂದು 6 ಮಂತ್ಸ್ ಮೇಲೆ ಆಗಿತ್ತು ಅನಿಸುತ್ತೆ ಹೋಗಿ. ಅದಕ್ಕೆ ಬೇಜಾನ್ ಶಾಪಿಂಗ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಏನೇನು ಸಿಗುತ್ತೆ ಅಂತ ನಿಮ್ಗೆಲ್ರಿಗೂ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ. ಫಸ್ಟ್ ಲೈಕ್ ಗ್ರೌಂಡಿಂದನೇ ಸ್ಟಾರ್ಟ್ ಆಗುತ್ತೆ. ಕಿಡ್ಸ್ ವೇರ್ ಅಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇರುತ್ತೆ. ಬಜೆಟ್ ಫ್ರೆಂಡ್ಲಿ, ಒಂದೊಂದು ಹಾಫ್ ಪ್ರೈಸ್ ಇರುತ್ತೆ, ಒಂದೊಂದಂತೂ ಫುಲ್ ಲೆಸ್ ಪ್ರೈಸ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಬ್ಲ್ಯಾಕ್ ಕಲರ್ ಫ್ರಾಕ್ ಏನು ನೋಡ್ತಿದ್ದೀನಿ ಅದರಲ್ಲಿ ಇದು ಕೂಡ ಇತ್ತು. ಅದು ವೆಲ್ವೆಟ್ ಮೆಟೀರಿಯಲ್ ಆಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಜಸ್ಟ್ ಮೇ ಬಿ 399 ಆರ್ 300 ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಮಗಳು ದೊಡ್ಡೋಳಾಗಿರೋದಕ್ಕೆ ಶಾಪಿಂಗ್ ಏನು ಅವಳೇ ಮಾಡ್ಕೊಂಬಿಡ್ತಾಳೆ. ಜಸ್ಟ್ ಪೇಯಿಂಗ್ ಅಷ್ಟೇ ಹೋಗಬೇಕು, ಸೆಲೆಕ್ಷನ್ ಎಲ್ಲ ಅವರೇ ಮಾಡ್ಕೊಂಬಿಡ್ತಾರೆ. ಇವಾಗಿನ ಮಕ್ಕಳೇ ಹಾಗೆ ಅಲ್ವಾ, ಮೋಸ್ಟ್ ಅಪ್ಡೇಟೆಡ್ ಕಿಡ್ಸ್ ಹಾಗೆ. ಆ್ಯಂಡ್ ಗೆಸ್ ವಾಟ್, ಈ ವಿಡಿಯೋ ಆಗಿದ್ದ ನೆಕ್ಸ್ಟ್ ಡೇನೇ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಬ್ಯಾಕ್ ಟು ಸ್ಕೂಲ್, ಬ್ಯಾಕ್ ಟು ರೊಟೀನ್. ಬಟ್ ಔಟ್ಫಿಟ್ ಮಾತ್ರ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಎಲ್ಲದ್ರದ್ದು ಪ್ರೈಸ್ ತೋರಿಸ್ತಿಲ್ಲ, ಬಟ್ ಒಂದೊಂದರದ್ದು ತೋರಿಸಿದ್ದೀನಿ. ಇದು ಮೇ ಬಿ 399 ಅನಿಸುತ್ತೆ. ಇಲ್ಲಿ ಹೆಂಗೆ ಗೊತ್ತಾ, ಡೈಲಿ ವೇರು, ಪಾರ್ಟಿ ವೇರು, ಔಟ್ಸೈಡು ಎಲ್ಲಿ ಹೋಗಬೇಕು ಅಂದರೂ ಬಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನಂದರೆ ಇಲ್ಲೆಲ್ಲ ಮೋಸ್ಟ್ ಬ್ರ್ಯಾಂಡೆಡ್ ವೇ ಸಿಗೋದು. ಆ್ಯಂಡ್ ಇದೆಲ್ಲನೂ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬ್ಯಾಗ್ಗಳು ಕೂಡ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ. ಆ್ಯಂಡ್ ಇದು ಕೂಡ ನಾನು ಪ್ರೈಸ್ ತೋರಿಸ್ತಾ ಇದ್ದೀನಿ 599. ಸೊ ಚೆನ್ನಾಗಿದೆ, ಲೈಕ್ ಕಲರ್ ಆಗಿತ್ತು, ಯೂನಿಕ್ ಆಗಿತ್ತು. ಇವಾಗ ಇನ್ನೊಂದೇನು ನೋಟಿಸ್ ಮಾಡಿರೋದು ಅಂದರೆ ಎಲ್ಲ ಬ್ಯಾಗಲ್ಲೂ ಪೌಚ್ ಬೇರೆ ಕೊಟ್ಬಿಡ್ತಾವ್ರೆ. ಮುಂಚೆ ಆಗಿರೋ ಪೌಚ್ ಒಂದು ಎಲ್ಲ ತೊಗೊಬೇಕಿತ್ತು. ನನ್ನ ತಂಗಿ ನನ್ನ ಮಗಳಿಗೆ ಫುಲ್ಲು ಸೆಟ್ಟೇ ತೊಗೊಂಬಂದ್ಬಿಟ್ಟವಳೆ. ಬಟ್ ಇಲ್ಲಿ ಹೋಗೋಕ್ಕೆ ಮುಂಚೆನೇ ತೊಗೊಂಬಂದಿದ್ಲು. ಬಿಕಾಸ್ ಅವ್ಳಿಗೆ ಚಿಕ್ಕಿ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿರೋದ್ರಿಂದ ಏನು ಬೇಕು ಅಂದರೂ ಫಸ್ಟ್ ಕಾಲ್ ಹೋಗೋದೆ ಚಿಕ್ಕಿಗೆ. ಸೊ ಅವಳು ಕಾಲ್ ಮಾಡಿ, ನಾನು ಹೊಸ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ, ನನಗೆಲ್ಲ ಪಿಂಕ್ ಕಲರಲ್ಲೇ ಬೇಕು, ಪಿಂಕಿ ಆಗಿ ಹೋಗಬೇಕು ಅಂತ ಅಂದಿದ್ದಕ್ಕೆ ಲಂಚ್ ಬ್ಯಾಗು, ಸ್ಕೂಲ್ ಬ್ಯಾಗು, ಅದರಲ್ಲೇ ಪೌಚೆಲ್ಲ ಬಂದಿತ್ತು. ಎವ್ರಿಥಿಂಗ್ ಈಸ್ ಲೈಕ್ ಪಿಂಕಿ. ನೋಡೋಣ ನೆಕ್ಸ್ಟ್ ವಿಡಿಯೋ ಅದು ಮಾಡ್ತೀನಿ. ಲೈಕ್ ಫಸ್ಟ್ ಡೇ ಆಫ್ ಸ್ಕೂಲ್ ಆ ಥರ ತುಂಬ ಚೆನ್ನಾಗಿದೆ. ಲೈಕ್ ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಹೋಮ್ ಕಲೆಕ್ಷನ್ಗೆ ಹೋಗಿದ್ದೀರಾ, ನಿಮ್ಗೇನು ಇಷ್ಟ ಆಗುತ್ತೆ ಅಂಥೇಳಿ. ನಂಗೆ ಇಷ್ಟ ಆಗದೆ ಈ ಬ್ಯಾಗ್ ಒಂದೇ. ಆ ಬ್ಯಾಗ್ ನನ್ನ ಕೈಯಲ್ಲಿ ಇಟ್ಕೊಂಡ್ರೆ ಉದ್ದ ಬರುತ್ತೆ, ತಗ್ಲಕ್ಕಳಕ್ಕಂದರೆ ಆಗಲ್ಲ. ನನಗಂತೂ ಅದಂದರೆ ಆಗೋದೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹೋಮ್ ಕಲೆಕ್ಷನಲ್ಲಿ ಬ್ಯಾಗ್ಗಳು ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನೀವೇನು ನೋಡ್ತಾ ಇದ್ದೀರಾ, ಎಲ್ಲ ಬ್ರ್ಯಾಂಡು ಇದೆ ಇಲ್ಲಿ. ಬ್ಯಾಗಿಟ್ಟು, ಫಾಸ್ಟ್ ಟ್ರ್ಯಾಕು, ಇನ್ನು ಯಾವುದ್ಯಾವುದೋ ಇತ್ತು. ಬಿಕಾಸ್ ನಾನು ಎರಡೇ ಯಾಕೆ ನೆನಪಿದೆ ಅಂದರೆ ಅವೆರಡು ಬ್ರ್ಯಾಂಡಲ್ಲಿ ಒಂದೊಂದು ನಾವು ತೊಗೊಂಡಿದ್ದೀವಿ ಅದಕ್ಕೆ. ಬಟ್ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಹ್ಯಾಂಡ್ ಬ್ಯಾಗ್ ಆಗಲಿ, ಕ್ರಾಸ್ ಬ್ಯಾಗು, ಲೈಕ್ ಸ್ಲಿಂಗ್ ಬ್ಯಾಗ್, ವಾಲೆಟು, ಆಮೇಲೆ ಬ್ಯಾಕ್ ಪ್ಯಾಕು ಎಲ್ಲ ಅಂದರೆ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಕಾಸ್ಟ್ಲಿ ಕೂಡ ಅನಿಸಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನೋ ಗೊತ್ತಾ, ಇಷ್ಟೊಂದು ಇರೋದಕ್ಕೆ ಯಾವ್ದು ತೊಗೊಬೇಕು ಯಾವ್ದು ಬಿಡಬೇಕು ಅನ್ನೋದು ಒಂದು ಗೊತ್ತಾಗಲ್ಲ. ಹುಡ್ಕೋಕ್ಕೂ ಕಷ್ಟ, ಅಷ್ಟು ಬ್ಯಾಗ್ ಇದೆ. ಸೊ ಇದೊಂಥರ ಡಿಫ್ರೆಂಟ್ ಆಗಿತ್ತು, ಅದಕ್ಕೆ ಇಷ್ಟ ಆಯಿತು. ಅಂದರೆ ಚಿಕ್ಕದು ಅಂತ ತೊಗೊಂಡಿಲ್ಲ ಅಷ್ಟೇ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮಿನಿ ಸ್ಲಿಂಗ್ ಬ್ಯಾಗ್ಸ್ ಅಂತಾರಲ್ಲ, ಇವಾಗ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಆ ಥರ ಈ ಥರದಕ್ಕೆಲ್ಲದಕ್ಕೂ. ಸೊ ಆ ಗ್ಯಾಪಲ್ಲಿ ಒಂದು ಆರೆಂಜ್ ಕಲರ್ ಬ್ಯಾಗ್ ಕಾಣಿಸಿರುತ್ತೆ, ಅದು ನಾನು ತೊಗೊಂಡಿದ್ದೀನಿ ಲೈಕ್ ನಮ್ಮ ಮಮ್ಮಿಗೆ ಅಂತ. ಚೆನ್ನಾಗಿರುತ್ತೆ ಪ್ರತಿಯೊಂದು ಐಟಮ್ ಕೂಡ. ಸೊ ಇಲ್ಲಿ ಇನ್ನೊಂದು ಏನಂದರೆ, ಈ ಪಾರ್ಟಿ ವೇರ್ ಹ್ಯಾಂಡ್ ಬ್ಯಾಗ್ಸ್ ಕೂಡ ಇರುತ್ತೆ. ಲೈಕ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಡಿಸೈನ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಯೂನಿಕ್ ಪೀಸಸ್ ಎಲ್ಲ. ಬಟ್ ಸ್ವಲ್ಪ ವೆಯ್ಟ್ ಅನಿಸುತ್ತೆ ಪಾರ್ಟಿ ವೇರ್ದು, ಬಟ್ ಒಂಥರ ಚೆನ್ನಾಗಿರುತ್ತೆ. ಲೈಕ್ ಆಲ್ಮೋಸ್ಟ್ 6 ಮಂತ್ಸ್ ಮೇಲೆ ಹೋಗಿದ್ದಕ್ಕೆ ಭರ್ಜರಿ ಬಿಲ್ಲು ಕೂಡ ಆಯಿತು. ಇನ್ನೊಂದೇನು ಗೊತ್ತಾ, ಲೈಕ್ ಇದಕ್ಕೆ ಇನ್ನೊಂದು ಸತಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಮೇ ಬಿ 1 ಮಂತಲ್ಲಿ ಮತ್ತೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಾವು ಮನೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಚೇಂಜಸ್ ಆಗಿ ನಾವಿರೋ ಮನೆಯಲ್ಲೇ ಇರ್ತಾಯಿದ್ದೀವಿ. ಬಟ್ ದ ಥಿಂಗ್ ಇಸ್, ನೀಟಾಗಿ ಪೇಂಟ್ ಮಾಡಿಸ್ಕೊತಾ ಇದ್ದೀವಿ.
ಅದೆಲ್ಲ ಮುಗಿದ್ಮೇಲೆ ಸೆಗ್ರಿಗೇಟ್ ಮಾಡಿ ಏನು ಬೇಕೋ ಬೇಡ ಎಲ್ಲ ನೋಡಿಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ತೊಗೋಬೇಕು. ಆ್ಯಂಡ್ ಗೊತ್ತೇ ಇರುತ್ತಲ್ವ ಮಕ್ಳಂದ್ಮೇಲೆ ಏನೋ ಒಂದು ತೊಗೊಂಡಿದ್ದವ್ರು ಆಚೆಗೆ ಬರಲ್ಲ. ಸೊ ಇದು ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಯೂನಿಕಾರ್ನ್ದು. ನೋಡು ಅಂತ ಕೊಟ್ಟೆ, ಆದರೆ ಅದು ತೊಗೊಂಡೇ ಬಿಟ್ರಿ. ನಾನು ಹೇಳಿದೆ ಪೇಂಟೆಲ್ಲ ಆದಮೇಲೆ ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ, ಬಟ್ ನೋ ಮೋರ್ ಆರ್ಗ್ಯುಮೆಂಟ್ಸ್. ತೊಗೊಬೇಕಂದ್ಮೇಲೆ ತೊಗೋಬೇಕಷ್ಟೆ. ಸೊ ತೊಗೊಂಬಂದಿದ್ದೀವಿ, ಪಕ್ಕಕ್ಕಿಟ್ಟಿದ್ದೀವಿ. ಆ್ಯಂಡ್ ಮ್ಯಾಟ್ಸ್ ಎಲ್ಲ ಕೂಡ ಇತ್ತು. ಲೈಕ್ ಇದೇನು ಗೊತ್ತಾ, ಫ್ಯಾನ್ಸಿ ಮ್ಯಾಟ್ಸ್ ಅಷ್ಟೆ. ಲೈಕ್ ನನಗೆ ಈ ಥರದೆಲ್ಲ ಏನು ಇಷ್ಟ ಆಗಲ್ಲ. ನಂಗೆ ಒಂದು ಕಾಟನ್ ಟೈಪ್ ಆ ಥರ ಮ್ಯಾಟ್ಸ್ ಇಷ್ಟ ಆಗುತ್ತೆ. ಇದೆಲ್ಲ ಫ್ಯಾನ್ಸಿ. ಆ್ಯಂಡ್ ಇದರಲ್ಲಿ ಟವಲ್ಲು, ಬ್ಲ್ಯಾಂಕೆಟು, ಇನ್ನೊಂದು ಎಲ್ಲ ಇತ್ತು. ಸೊ ಕಮಿಂಗ್ ಟು ದ ಇಂಪಾರ್ಟೆಂಟ್ ಅಪ್ಡೇಟ್ ಆಫ್ ಮೈ ಲೈಫ್. ಎಡಿಟ್ ಮಾಡೋಕ್ಕೆ ಅಂತ ಒಂದು ಗ್ಯಾಡ್ಜೆಟ್ಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ತೊಗೊತೀನಿ. ನಂಗೆ ಈ ಪಿಲ್ಲೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತೊಗೊತೀನಿ ಇಡ್ತೀನಿ, ತೊಗೊತೀನಿ ಇಡ್ತೀನಿ. ನಮ್ಮಮ್ಮ ಅಂತಿತ್ತು ಲೈಕ್ ಪೇಂಟ್ ಮಾಡೋವಾಗೆಲ್ಲ ಮಾಸೋದ್ರೆ ಅಂತ. ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಲೈಕ್ ನೆಕ್ಸ್ಟ್ ಟೈಮ್ ಹೋದಾಗ ಇದೇ ಪ್ರಿಂಟ್ ಸಿಗಲಿ ಅಂತ ಅಂದ್ಕೊತೀನಿ. ಜಸ್ಟ್ 200-300ಗೆ ಇಲ್ಲಿರೋ ಪಿಲ್ಲೋಸ್ ಎಲ್ಲ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾವಾಗಾದರೂ ಹೋದಾಗ ತೊಗೊಳ್ಳಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರ್ಯಾಂಡಮ್ ಆಗಿ ಇದೆಲ್ಲ ಸೋಫಾದು ಕುಷನ್ಸ್ ಬರುತ್ತಲ್ಲ, ಅದು ಚೇರ್ ಕುಷನ್ಸು. ಆಮೇಲೆ ಈ ಸತಿ ಫಸ್ಟ್ ಟೈಮ್ ನಾನು ಬಾತ್ರೂಮ್ ಕೂಡ ನೋಡಿದೆ. ಯೂಶ್ವಲಿ ಈ ಥರ ಫ್ಯಾನ್ಸಿ ಐಟಮ್ಸ್ ಎಲ್ಲ ನಾನು ಯಾವತ್ತೂ ನೋಡಿರಲಿಲ್ಲ. ಮೊನ್ನೆ ಹೋದಾಗ ಫ್ರೀ ಆಗಿದ್ದೆ ಅಲ್ವಾ ಅಂದ್ಬಿಟ್ಟು ಲೈಕ್ ಬಾತ್ರೂಮ್ ಕೂಡ ನೋಡಿ ಚೆನ್ನಾಗಿತ್ತು, ಗರ್ಲ್ಸ್ಗೆ ಬಾಯ್ಸ್ಗೆ ಎಲ್ಲನೂ. ಆ್ಯಂಡ್ ಆಲ್ಸೋ ಇದು ಯೂನಿಸೆಕ್ಸ್ ಕೂಡ ಆಗಿರುತ್ತೆ. ಯಾವುದಾದ್ರು ಫ್ಯಾನ್ಸಿ ಕಲರ್ ಇಷ್ಟ ಆದರೆ ಅದು ಕೂಡ ತೊಗೋಬೋದು. ನಾನು ಹೆಂಗೆ ಗೊತ್ತಾ, ವೀಡಿಯೋಸ್ ಮಾಡೋದೇ ಇಲ್ಲ. ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಮಾಡ್ತಾಯಿರ್ತೀನಿ. ಸರಿ, ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಎಡಿಟ್ ಮಾಡಲ್ಲ. ಇವಾಗ ಏನಿಲ್ಲ ಅಂದರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂದು 10 ಶಾರ್ಟ್ಸ್ ಇಟ್ಟಿದ್ದೀನಿ. ಬಟ್ ಇನ್ನೂ ಎಡಿಟ್ ಮಾಡೋಕ್ಕೆ ಪುರ್ಸೊತ್ತಿಲ್ಲ. ಅದಕ್ಕಾಗಿಯೇ ಏನೋ ಒಂದು ತೊಗೊತಾ ಇದ್ದೀನಿ. ಏನು ಅಂತ ಈ ವಿಡಿಯೋದಲ್ಲಿ ಹೇಳಲ್ಲ, ವೆಯ್ಟ್ ಮಾಡ್ತಾ ಇರಿ. ಇಲ್ಲ ನೀವೇನಾದ್ರು ಗೆಸ್ ಮಾಡೋಂಗಿದ್ರೆ ಮೇ ಬಿ ನೆಕ್ಸ್ಟ್ ಮಂತ್ ಅಂತ ಅಂದ್ಕೊಳ್ಳಿ. ಸೊ ನಾನು ಏನು ತೊಗೊತೀನಿ ಅಂತ ನೀವು ಗೆಸ್ ಮಾಡಿ ಹೇಳಿ, ನೋಡೋಣ ಯಾರಾದರೂ ಗೆಸ್ ಕರೆಕ್ಟಾಗಿ ಮಾಡ್ತಾರಾ ಅಂತ. ಬಿಕಾಸ್ ನಿಮ್ಗೆ ಗೊತ್ತೇ ಇರುತ್ತೆ ಗ್ಯಾಡ್ಜೆಟ್ಸ್ ಅಂದರೆ ಇನ್ನೇನಿರುತ್ತೆ. ಮ್ಯಾಕ್ಸ್, ಒಂದು ಟ್ಯಾಬ್ ಇರುತ್ತೆ, ಇಲ್ಲ ಲ್ಯಾಪ್ಟಾಪ್ ಇರುತ್ತೆ, ಮೇ ಬಿ ಕ್ಯಾಮ್ರಾ ಕೂಡ ಇರ್ಬೋದು. ಬಟ್ ಎಡಿಟ್ ಕ್ಯಾಮ್ರಾ ಆಗಲ್ಲ. ಬಟ್ ಸೊ ಅಷ್ಟು ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಯಾವುದೋ ಒಂದು ತೊಗೊತೀನಿ. ಸೊ ಕಮಿಂಗ್ ಟು ಬ್ಯಾಗ್ ಅಗೇನ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಇಲ್ಲೇ ಫಾಸ್ಟ್ಯಾಗ್ದೆಲ್ಲನೂ ಇರೋದು. ಇದರಲ್ಲಿ ಒಂದು ನಾವು ತೊಗೊಂಡ್ವಿ, ಬಟ್ ಅದು ನಂಗೆ ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇದು ನನ್ನ ತಂಗಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ಲು 3ರಲ್ಲಿ ಒಂದು ತೊಗೊಳ್ಳೋಣ ಅಂತ, ಯಾಕಂದರೆ 3 ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆ್ಯಂಡ್ ಫಾಸ್ಟ್ಯಾಗಲ್ಲಿ ರೆಡ್ ಬ್ಯಾಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಟ್ ತೊಗೊಂಡಿಲ್ಲ. ಬಟ್ ಅದು ಯಾಕೋ ಇಷ್ಟ ಆಗಿತ್ತು. ರೆಡ್ಡು ಎಲ್ಲದಕ್ಕೂ ಸೂಟ್ ಆಗಲ್ಲ ಅಂತ ಅನಿಸಿ ಅದು ತೊಗೊಂಡಿಲ್ಲ ಅಷ್ಟೇ. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಫ್ಯಾನ್ಸಿ ಯೂನಿಕ್ ಐಟಮ್ಸ್ ಎಲ್ಲ ಇತ್ತು, ಲೈಕ್ ಶೋಕೇಸ್ ಐಟಮ್ಸ್. ಆ್ಯಂಡ್ ಆಲ್ಸೋ ಶೂಸ್ಗಾಗಿ ಓಮ್ ಕಲೆಕ್ಷನ್ಗೆ ಹೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಬೂಟ್ಸ್ ಆಗಿರಲಿ, ಶೂಸ್ ಆಗಿರಲಿ, ಸ್ಯಾಂಡಲ್ಸು, ಪ್ರತಿಯೊಂದು ಲೈಕ್ ಕಿಡ್ಸ್ಗಾಗಿರಲಿ, ದೊಡ್ಡವ್ರಿಗಾಗಿರಲಿ. ಇನ್ನೊಂದೇನು ಗೊತ್ತಾ, ಇದು ಜಸ್ಟ್ ವಿಂಡೋ ಶಾಪಿಂಗ್ ಅಂತ ಹೋಗಿದ್ದು ನಾವು. ಜಸ್ಟ್ ವಿಂಡೋ ಶಾಪಿಂಗ್ ಹೋಗಿ 6K ಬೊಕ್ಕ 6000 ಶಾಪಿಂಗ್ ಮಾಡ್ಕೊಂಬಂದ್ರಿ. ಇನ್ನು ಶಾಪಿಂಗೇ ಅಂತ ಹೋದರೆ ಇನ್ನೆಷ್ಟಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಅದೇ ನಮ್ಮ ಅಮ್ಮಂಗೆ ಅವತ್ತಿಂದ ಹೇಳ್ತಾ ಇದ್ದೀನಿ. ಮೇ ಬಿ ಒಂದು 15 ಡೇಸ್ ಆಯ್ತೇನೋ, ಅವತ್ತಿಂದ ಇವತ್ತರೆಗೂ ಅದನ್ನು ಹೇಳ್ತಾನೇ ಇದ್ದೀನಿ. ಆ್ಯಂಡ್ ನಮ್ಮ ಮೆಂಟಾಲಿಟಿ ಕೂಡ ಹಂಗೆ ಇರುತ್ತಲ್ವ, ಹೋಗೋರ್ಗು ಏನೂ ಬೇಡ ಅಂತ ಅಂದ್ಕೊಂಡು ಹೋಗ್ತೀವಿ. ಅಲ್ಲಿ ಪ್ರತಿಯೊಂದು ಇಷ್ಟ ಆಗ್ತಾ ಇದ್ದಂಗೆ ಎಲ್ಲ ಬೇಕು ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಗಟ್ಟಿ ನಿರ್ಧಾರ ಮಾಡ್ಕೊಂಬಿಟ್ಟೆ. ನನ್ನ ತಂಗಿ ಒಂದು 4-5 ಶೂಸ್ ತೊಗೊಂಬಂದ್ಲು, ತುಂಬ ಚೆನ್ನಾಗಿತ್ತು, ತಗೋ ಅಂತ. ಸ್ಟಿಲ್ ನಾನು ತೊಗೊಂಡಿಲ್ಲ. ಡ್ರೆಸ್ಸು ಕೂಡ ಅಷ್ಟೇ, ಏನು ಬೇಡ ಅಂತ ಅಂದ್ಕೊಂಡು ಹೋದೆ. ಬಟ್ ಕಲೆಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೆ ಒಂದು 4, 5, 6, 7, 8 ತೊಗೊಂಬಿಟ್ಟಿದ್ದೀನಿ. ಸೊ ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಅಂದರೆ ತುಂಬ ಚೆನ್ನಾಗಿತ್ತಲ್ಲ, ಅದಕ್ಕೆ ಬಿಟ್ಟು ಬರೋಕ್ಕಾಗಿಲ್ಲ. ಆ್ಯಂಡ್ ಇದೆಲ್ಲನೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಶೂಸ್ ಅಂತ. ಅಂದರೆ ಡೈಲಿ ವೇರು, ಜಾಗಿಂಗ್ ವೇರು, ಜಿಮ್ ವೇರು, ರಿಸೆಪ್ಷನ್ ವೇರು, ಆ ಥರ ಸಿಕ್ಕಾಪಟ್ಟೆ ಶೂಸ್ ಆಪ್ಷನ್ ಇದೆ. ಆ್ಯಂಡ್ ಇದೆಲ್ಲ ಕಿಡ್ಸ್ದು. ಆ್ಯಂಡ್ ಒಬ್ವಿಯಸ್ಲಿ ಇನ್ನು ಲೇಡೀಸ್ದು ಶೂ ಕೂಡ ಫ್ಯಾನ್ಸಿಯಾಗಿ ಚೆನ್ನಾಗಿತ್ತು. ಜಸ್ಟ್ ನಾನು ಎಲ್ಲೆಲ್ಲಿ ಕೂತಿದ್ದೆ, ಎಲ್ಲೆಲ್ಲಿ ಓಡಾಡ್ತಿದ್ದೆ ಅಲ್ಲಿ ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಐ ವಾಸ್ ಸೋ ಟಯರ್ಡ್ ದಟ್ ಟೈಮ್. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು. ಆ್ಯಂಡ್ ಮನೆಗೂ ಕೂಡ ಲೈಕ್ ಕಬೋರ್ಡ್ ಆ ಥರ ಏನಾದರೂ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟ್ ಪೇಂಟ್ ಕೆಲಸ ಮುಗಿದ ಮೇಲೆ ಏನು ಬೇಕು, ಇಲ್ಲ ಹಳೇದಾಗಿರೋಂಥದ್ದು ಏನು ಬೇಡ ಎಲ್ಲ ನೋಡಿಬಿಟ್ಟು ಆಮೇಲೆ ಏನೇನು ಬೇಕೋ ಅದು ತೊಗೋತೀವಿ. ಬಿಕಾಸ್ ನಾನು ಐಕಿಯಾದಲ್ಲೂ ಒಂದೆರಡು ಏನೋ ತೊಗೊಂಬಂದಿದ್ದೆ ಡಿಸೈನಾಗಿರೋದು, ಅದನ್ನು ಯೂಸ್ ಮಾಡಬೇಕು. ಇಷ್ಟು ದಿನ ಹಂಗೆ ಎತ್ತಿಟ್ಟಿದೆ. ಬಟ್ ಈ ಸತಿ ಏನಾದ್ರು ಅರೇಂಜ್ ಮಾಡೋಕ್ಕೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದು ಎತ್ತಿಟ್ಟಿದ್ದಂಗೆ ಐತೆ, ಅದಕ್ಕೆ ಈ ಸತಿ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಎಲ್ಲ ಆದಮೇಲೆ ನಾನು ವೀಡಿಯೋ ಶೂಟ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಪೇಂಟ್ ಮಾಡೋವಾಗೆಲ್ಲನೂ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ. ಬಟ್
ಗೈಸ್, ದಿಸ್ ಫೋನ್ ಈಸ್ ಲೈಕ್ ಗಿವಿಂಗ್ ಸೋ ಮಚ್ ಟ್ರಬಲ್ ಟು ಮೀ. ಲೈಕ್ ನನಗೆ ಹೆಡ್ಎಕ್ ಬರ್ತಾ ಇದೆ. ಏನು ಒಂದು ಚಿಕ್ಕ ಶೂಟ್ ಮಾಡೋ ಅಷ್ಟೊತ್ತಿಗೆ ಅದೇನಂತಾರೆ ಸ್ಟೋರೇಜ್ ಎಷ್ಟು ಇಶ್ಯೂ ಅಂದರೆ ವಾಟ್ಸಪ್ ಕೂಡ ಓಪನ್ ಆಗಲ್ಲ, ಅಷ್ಟು ಸ್ಟೋರೇಜ್ ಇಶ್ಯೂ. ಅದಕ್ಕಾಗಿಯೇ. ಆ್ಯಂಡ್ ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಅದೆಲ್ಲ ವುಮೆನ್ ಸೆಕ್ಷನ್ಗೆ ಹೋಗಿದ್ದಾಗ ಶೂಟ್ ಮಾಡ್ಕೊಂಡಿದ್ದು. ಟಾಪ್ಸ್ ಅಂದರೆ ಜೀನ್ಸ್ ಟಾಪು, ಕುರ್ತಾ ಟಾಪ್ಸು ಪ್ರತಿಯೊಂದು ಇಲ್ಲಿದೆ. ಆ್ಯಂಡ್ ಆಲ್ಸೋ ಸೈಜಸ್ ಡಿಫ್ರೆಂಟ್ ಆಗಿರುತ್ತೆ. SML XL XXL ಆ ಥರ ಎಷ್ಟೊಂದು ಥರ ಅಲ್ಲಲ್ಲಿರುತ್ತೆ. ಯಾವ್ದು ಬೇಕೋ ಅದು ತೊಗೊಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಯೂನಿಕ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಯಾರಾದರೂ ಬ್ಯಾಕ್ಲೆಸ್ಸು ಇಲ್ಲ ಸ್ಟ್ರಾಪ್ ಡ್ರೆಸ್ ಆ ಥರ ಹಾಕೊಳ್ಳೋರ್ಗಂತೂ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ಯಾಕೆಂದರೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಾನು ಆ ಥರ ಸ್ಟ್ರಾಪ್ಸು ಆ ಥರದ್ದೆಲ್ಲ ಹಾಕಲ್ಲ. ಬಟ್ ಈ ಸತಿ ಏನೋ ಗೊತ್ತಿಲ್ಲ, ಎಲ್ಲ ತೊಗೊಂಬಂದಿದ್ದೀನಿ. ಅಟ್ಲೀಸ್ಟ್ ಸ್ವೆಟರ್ ಹಾಕ್ಕೊಂಡು ಇಲ್ಲ ಜಾಕೆಟ್ ಹಾಕ್ಕೊಂಡು ಸ್ಟೈಲ್ ಮಾಡೋಣ ಅಂತ. ಲೆಟ್ಸ್ ಸಿ, ನನಗೂ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ ಅಂತ. ನೆಕ್ಸ್ಟ್ ವೀಡಿಯೋ ಇಲ್ಲ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಸತಿ ನಾನು ತೊಗೊಂಡಿರೋದು. ಗೊತ್ತಿಲ್ಲ, ನಾನು ಇದುವರೆಗೂ ಯಾವತ್ತೂ ಬಾಡಿಕಾನ್ ಎಲ್ಲ ಟ್ರೈಯೇ ಮಾಡಿಲ್ಲ. ಯಾವತ್ತೂ ಟ್ರೈ ಮಾಡಿಲ್ಲ. ಈ ಸತಿ ಬಾಡಿಕಾನ್ ಕೂಡ ತೊಗೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಹಾಕ್ಕೊಂಡೆಲ್ಲ ವೀಡಿಯೋ ಮಾಡ್ತೀನಿ. ಇಲ್ಲ ನಿಮಗೂ ಏನಾದರೂ ಇದರ ರಿಲೇಟೆಡ್ ವೀಡಿಯೋಸ್ ಬೇಕಿದ್ದರೆ ಕೇಳಿ, ಅದನ್ನು ಮಾಡ್ತೀನಿ. ಇಲ್ಲ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ರಿಪ್ಲೈ ಎವ್ರಿ ಒನ್. ಆ್ಯಂಡ್ ಆಲ್ಸೋ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಸೆಟ್ಸ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಲೈಕ್ ಟಾಪ್, ಬಾಟಮ್ ಆ್ಯಂಡ್ ಜಾಕೆಟ್. ಎನಿವೆ, ಇವೆಲ್ಲ ಫ್ಯಾನ್ಸಿ ಐಟಮ್ ನಾನು ಯೂಸ್ ಮಾಡಲ್ಲ. ನಾನು ಸಿಂಪಲ್ ಸ್ಟಿಲ್ ಗುಡ್ ಆ ಥರ. ಆ್ಯಂಡ್ ಆಲ್ಸೋ ಏನಾದರೂ ಮಿಂತ್ರಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾ ಇರ್ತೀನಿ. ನೀವೆಲ್ಲ ಶಾರ್ಟ್ಸಲ್ಲಿ ನೋಡೇ ಇರ್ತೀರ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಹಿಮಾ ವರ್ಲ್ಡ್ ಅಂತ ಫಾಲೋ ಮಾಡಿ. ಡೈಲಿ ಅಪ್ಡೇಟ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಯಾವುದಾದ್ರೂ ಔಟ್ಫಿಟ್ ಇಷ್ಟ ಆದರೆ ನೀವು ಅಲ್ಲೇ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ DM ಬರುತ್ತೆ. ಆ್ಯಂಡ್ ಹೇಳ್ದಲ್ವ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಇನ್ನೇನು ಬೆಳಗ್ಗೆ ಸ್ಕೂಲು, ಇವತ್ತು ಶೂ ತೊಗೊಬರಕ್ಕೆ ಹೋಗಿದ್ವಿ ನಾನು, ನಮ್ಮ ಅಪ್ಪ, ನನ್ನ ಮಗಳು ಎಲ್ಲ. ಬಿಕಾಸ್ ಅವಾಗೆ ಬಿಡುವಾಗಿದ್ದು. ಅಂದರೆ ನಾಳೆ ಮಾಡೋಣ ಅಂದ್ಕೊಂಡು ಅದು ಅಷ್ಟು ದಿನ ಆಗೋಯಿತು. ಆ್ಯಂಡ್ ಆಲ್ಸೋ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀವಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾವಾ. ಸಿ ಯು ನೆಕ್ಸ್ಟ್ ವಿಡಿಯೋ.